ಹಾಯ್ ಜನರೇ, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಮಿಸ್ಟರ್ ಮುತ್ತು ಅವ್ರೆ, ಏನ್ ಗೊತ್ತಾ, ನೀವು ಸ್ಟೋರಿ ಹಾಕಿದ್ದೀರಲ್ವಾ, ಕ್ಲಾರಿಟಿ ವಿಡಿಯೋ ಅನ್ಕೊಂಡು, ಓಕೆನಾ? ನಾನು ನಿನಗೆ ಮೋಸ ಮಾಡಿದೀನಿ, ನಾನು ಇವ್ರ ಮಾತು ಕೇಳ್ಕೊಂಡು ನಿನ್ನ ಡೀಟೇಲ್ ಕಲೆಕ್ಟ್ ಮಾಡಿದೀನಿ, ಹಂಗೆ ಹಿಂಗೆ ಅಂತಿದ್ಯಲ್ವಾ? ಒಂದು ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮನು. ಎಷ್ಟನೇ ಮಾಡು ಕಾಮನು. ಅದಕ್ಕೆ ನಿನ್ ಬಗ್ಗೆನ ನಾನ್ ತಿಳ್ಕೊಂಡೆ, ಸರಿ. ಬಟ್ ನಾನಾಗಿ ಯಾರಿಗೂ ಮೆಸೇಜ್ ಹಾಕಿಲ್ಲ, ಅವ್ರಾಗೆ ನನಗ್ ಮೆಸೇಜ್ ಹಾಕಿದ್ರು, ಅವ್ರಾಗೆ ನನಗ್ ಬಂದ್ ನಿನ್ ಬಗ್ಗೆ ಹೇಳಿದ್ರು, ಓಕೆನಾ? ನೀನ್ ಯಾರ್ಯಾರು ನಮ್ಮ ಅಣ್ಣ, ನಮ್ಮ ಅಕ್ಕ, ನನ್ ತಂಗಿ ಅಂತ ಹೇಳಿ ಮಾತಾಡ್ಸ್ತಿದ್ದಲ್ಲ ನನ್ ಜೊತೆ, ಅವ್ರಾಗೆ ಬಂದ್ ಹೇಳ್ತಾ ಇದ್ರು. ಸೊ ನಾನ್ ನಿನಗೆ ನೀನ್ ನನಗೇನ್ ಮಾಡಿದ್ಯಾ ಹೇಳು? ಕಷ್ಟ ಅಂದಾಗ ಕಣ್ಣೀರ್ ಹಾಕ್ದಾಗ ಏನೋ ಜೊತೆ ನಿಂತಿದ್ಯಾ, ಬಿಟ್ರೆ ಏನ್ ಮಾಡಿದ್ಯಾ? ಏನಪ್ಪ ಮಾಡಿದ್ಯಾ ಬಿಟ್ರೆ? ನನ್ಗೇನಾದ್ರು ಏನ್ ಮಾಡಿದ್ಯಾ? ನನ್ಗೇನ್ ಮಾಡಿದ್ಯಾ ಹೇಳು? ನಿನ್ನ ನೋಡಿದ್ರೆ ನಂಗೆ ನಿಜವಾಗ್ಲು ತಲೆ ಕೆಟ್ಟವನ್ ತರ ಅನ್ಸ್ತಿದೆ. ಯಾಕೆ ಗೊತ್ತಾ? ಏನ್ ಮಾಡಿದೀನಿ ನಾನಂತದ್ ನಿಂಗೆ? ನಾನ್ ಹಿಂಗಂತದ್ ಏನ್ ಮಾಡಿದೀನಿ? ಅಲ್ಲ, ನೀನ್ ನನಗೆ ಎಂತದ್ ಮಾಡಿದ್ಯಾ? ನೀನ್ ಎಂತದ್ ಮಾಡಿದ್ಯಾ ನನಗೆ? ಒಂದು ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಹುರ್ಕೊಂಡು ನನ್ನ ನಂಬರ್ ಲೀಕ್ ಮಾಡಿದ್ದಾಳೆ, ಮತ್ತೆ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಬಿಟ್ಟಿದ್ದಾಳೆ. ಹೌದು ಗುರು, ದುಡ್ಡು ಇಸ್ಕೊಂಡಿದ್ದೀನಿ, ಕಷ್ಟ ಅಂದಾಗ ಹೆಲ್ಪ್ ಮಾಡಿದ್ದಾಳೆ. ಹಂಗಂತ ಬಂದ್ಬಿಟ್ಟು ನಿಜವಾದ ಪ್ರೀತಿ ಮಾಡೋಗಿದ್ರೆ ದುಡ್ಡು ಇಸ್ಕೊಂಡಿದ್ದೀನಿ, ಅದು ಇಸ್ಕೊಂಡಿದ್ದೀನಿ ಅಂತ ಬಿಡ್ತಿರ್ಲಿಲ್ಲ, ಆಯ್ತಾ? ನೀನು ಬಂಡವಾಳ ಏನಂತ ನಮಗೆ ಮಾತ್ರ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ನಿನ್ನ ಬಂಡವಾಳ ಇನ್ಮೇಲೆ ನಾನು ಬಯಲು ಮಾಡ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಅಣ್ಣಗೆ ಕಾಲ್ ಮಾಡೋಣಂತೆ. ನಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ಕಾಲ್ ಮಾಡಿಲ್ಲ. ಅದು ನಮ್ಮ ಅಣ್ಣನ ವಯಸ್ಸಂತೂ ಪಕ್ಕ ಅಲ್ಲ. ಅದು ಯಾವನ ಕಾಲ್ ಮಾಡ್ಬಿಟ್ಟು ಮುತ್ತವ್ರ ಅಣ್ಣ ನಾನು ಅಂತ ಹೇಳಿದಾನಂತೆ. ಅವ್ನ ಪಕ್ಕ ನಮ್ಮ ಅಣ್ಣನೇ ಅಲ್ಲ ಗುರು. ಇವಳು ಸುಮ್ಮನೆ ಏನೇನೋ ಸಿಂಪತಿಗೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಆಯ್ತು, ನಾನು ಇನ್ಮೇಲೆ ನಿನ್ನ ನಂಬರ್ ನಾನು ಲೀಕ್ ಮಾಡ್ತೀನಿ. ಇನ್ಮೇಲೆ ನಾನು ಏನಂತ ತೋರಿಸ್ತೀನಿ, ವೆಯ್ಟ್ ಮಾಡು ಸ್ವಲ್ಪ. ಮಾನ ಮಾಡಿ ಕಲಿಯೋ ಕೆಲಸ ನಾವೇನಪ್ಪ ಮಾಡಿದ್ವು? ನಿಂಗೆ ಮಾನ ಮಾಡಿ ಕಲಿಯೋ ಕೆಲಸ ನಾವೇನ್ ಮಾಡಿದೀವಿ? ನೀನ್ ನನಗೇನ್ ಮಾಡಿದ್ಯಾ? ಆನ್ಸರ್ಗೆ ಉತ್ತರ ಕೊಡು ನೋಡೋಣ. ಅದೇ ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ನಿನ್ ಜೊತೆ ಸೇರ್ಕೊಂಡು ನಾನು ತಿಕ್ಲಾಗ್ಬಿಟ್ಟಿದೀನಿ. ಎಸ್, ನಮ್ ಕ್ವಶನ್ಗೆ ಉತ್ತರ ಕೊಡು. ನೀನ್ ನನಗೇನ್ ಮಾಡಿದ್ಯಾ? ಏನ್ ಮಾಡಿದ್ಯಾ? ನೀನ್ ಅಲ್ಲಿ ಬಂದೆ ಸುಮ್ನೆ ಸಿಂಪತಿ ಯಾಕೆ ಕ್ರಿಯೇಟ್ ಮಾಡ್ತೀನಿ? ನೀನ್ ನನಗೆ ಹೇಳ್ದಲ್ಲ ಸಿಂಪತಿ ಅಂತ, ಇವಾಗ ನಾನು ಅದೇ ವರ್ಡ್ ನಿನಗೆ ಹೇಳ್ತೀನಿ ರಾಜಾ, ಕೇಳ್ಕೊ. ಸಿಂಪತಿ ನೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಲ್ಲಿ? ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ಒಂದ್ ಹುಡುಗಿ ಬಿಟ್ಲು ಅಂದ್ರೆ ಇಲ್ಲ ಬೇಡ ಅಂತ ಬಿಟ್ಮೇಲೆ ಸುಮ್ನೆ ತೆಪ್ಪಗಿರೋ ಕಲಿ. ಅದ್ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕ್ರಶು ಗಿಶು ಲವ್ ಗಿವ್ವು ಲವ್ ಗಿವ್ ಮನೆ ಹಾಳಾಗುವಾಗ ಕ್ರಶು ಗಿಶು ಅನ್ಕೊಂಡು ಬಿಟ್ಟಿರೋ ಕತೆಗಳನ್ನ ಮುಂದಕ್ಕೆ ತಳ್ಕೊಂಡು ಹೋಗ್ತಿದ್ಯಲ್ಲ. ಇದೇ ಫೈನಲ್ ಆಗಿ ಹೇಳ್ತಾ ಇದೀನಿ ಜನರೇ, ಇವ್ ನನಗೇನೋ ಮಾಡೋನಂತೆ ಇಲ್ಲಿ ಬಂದ್ ಕಮೆಂಟ್ ಹಾಕ್ಲಿ ಏನ್ ಮಾಡಿದ್ಯಾ ಅಂತ. ನಂಗೆ ₹1 ಕೊಟ್ಟಿಲ್ಲ, ಹೇಳ್ಬೇಕೆ ₹1 ಕೊಟ್ಟಿಲ್ಲ. ನಾನು ಅವನಿಗೆ ದುಡ್ಡು ಕೊಡ್ತಿದ್ದೆ, ನಾನು ಅವನಿಗೆ ನೋಡ್ಕೊಂತಿದ್ದೆ. ಕಷ್ಟ ಅಂದಾಗ ನನ್ನ ಹತ್ರ ಬರ್ತಿದ್ದೆ. ಇದ್ರ ಪ್ರಕಾರವಾಗಿ ಯಾರಾದ್ರೂ ಬಂದು ನನಗೆ ಮೆಸೇಜ್ ಹಾಕೋ ಕಾಲ್ ಮಾಡಿ ಡಿಲೀಟ್ ಮಾಡು ಅಂತಂದ್ರೆ ಅವ್ರಿಗೂ ಗ್ರಾಚಾರ ಬೀಳಿಸ್ತೀನಿ. ಒಂದೇನೆ ನನಗೆ ಅವಳು ಮೋಸ ಮಾಡುವ ಉದ್ದೇಶ ನಂಗೆ ಯಾವುದೇ ಇಲ್ಲ ಗುರು, ಓಕೆನಾ? ನನ್ಗೆ ಅವಳು ಮೋಸ ಮಾಡೋವಾಗಿದ್ರೆ ನಾನು 1 year 3 months ಲವ್ ಮಾಡ್ತಿರ್ಲಿಲ್ಲ. ಫಸ್ಟ್ ಅದನ್ನು ಯೋಚನೆ ಮಾಡಿ. ಮಧ್ಯೆ ಅವಳಿಗೆ ಎಲ್ಲ ಆಡ್ಕೊಂಡು ನಗ್ತಾ ಇದ್ರು. ಬಟ್ ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡಿ, ನೋಡು ಇದೆಲ್ಲ ಬೇಜಾರಾಗಬೇಡ ಕಿಪ್ಪಿ, ಸಮಾಧಾನದ ಇರು, ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಾನು ಧೈರ್ಯವಾಗಿ ಅವಳಿಗೆ ಹೇಳಿದ್ದೀನಿ, ಓಕೆ ಅಣ್ಣ? ಮತ್ತು ಇನ್ನೇನಪ್ಪ ಅಂದರೆ, ನನ್ನ ಮುಂದೆ ಇನ್ನೊಂದು ಹುಡುಗಂಗೆ ಕ್ರಶ್ಶು ಲವರು, ನಾನು ಆ ಕಾನ್ಫರೆನ್ಸಲ್ಲಿ ಇದ್ದೀನಿ. ನಾನು ಅಷ್ಟೇ, ನಾನು ಇದ್ದೇನೆ ಅಂತ ಇವಳಿಗೆ ಗೊತ್ತಿಲ್ಲ. ಆದರೂ ನಿನ್ನ ಸವಾಸ ಬೇಡ ಅಂತ, ಅವ್ನ ಸವಾಸ ಬಿಟ್ಬಿಡಿದೆ ಅಂತ ಹೇಳಿದ್ದಾಳೆ. ಅದನ್ನು ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ? ಬಂದೆ ನನ್ನ ತಪ್ಪು ಅಂತ ಏನು ಕೇಳಬೇಕು ಗುರು? ಫಸ್ಟ್ ಅದನ್ನು ಯೋಚನೆ ಮಾಡೋಕ್ಕೆ ಹೇಳಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.